KPS ಶಿಕ್ಷಣ ಕ್ರಾಂತಿ. ಕರ್ನಾಟಕ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡುವ, ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಸುಮಾರು 800 ಸರ್ಕಾರಿ ಶಾಲೆಗಳನ್ನು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಪರಿವರ್ತನೆ 3,000 ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿದೆ. ಈ ಯೋಜನೆಗೆ ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಕೂಡ ಸಹಾಯ ಮಾಡುತ್ತಿವೆ. ಕರ್ನಾಟಕ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ತೆಗೆದುಕೊಂಡ ದೊಡ್ಡ ನಿರ್ಧಾರ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಈ ಶಾಲೆ ಇರುತ್ತದೆ. ಇದರ ಮತ್ತೊಂದು ವಿಶೇಷತೆ ಎಂದರೆ LKGಯಿಂದ 2nd PUCವರೆಗೂ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಬೋಧನೆ. ವ್ಯವಸ್ಥಿತವಾದ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಮತ್ತು ಅನಿಮೇಷನ್ಗಳನ್ನು ಬಳಸಿ ಮಕ್ಕಳಿಗೆ ಶಿಕ್ಷಣ ನೀಡುವುದು ಈ ಯೋಜನೆಯ ಮಹತ್ವವಾಗಿದೆ. ಕಳೆದ 10 ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 19% ದಾಖಲಾತಿ ಕುಸಿತ, ಹಾಗೆಯೇ ಖಾಸಗಿ ಶಾಲೆಗಳಲ್ಲಿ 29% ದಾಖಲಾತಿ ಹೆಚ್ಚಳ. ಇದಕ್ಕೆ ಪರಿಹಾರವಾಗಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಮ್ಯಾಗ್ನೆಟಿಕ್ ಶಾಲೆಗಳಾಗಿ ಪರಿವರ್ತನೆಯಾಗಲಿದೆ ಎಂದು ಶಿಕ್ಷಣ ಸಚಿವ ಎಸ್. ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ವಿತ್ ಟ್ರಾನ್ಸ್ಪೋರ್ಟೇಷನ್, ವಿತ್ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಕ್ಕಳಿಗೂ ಕೂಡ, ಪ್ಲಸ್ 14 ವರ್ಷ ಒಂದೇ ಸೂರಿನಲ್ಲಿ, ಒಂದೇ ಬೌಂಡ್ರಿಯಲ್ಲಿ, ಪ್ಲಸ್ ಫಸ್ಟ್ ಬೈಲಿಂಗ್ವಲ್. ಇದೊಂದು ಬಹಳ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಫಸ್ಟ್ LKG ಇಂದ 5ನೇ ಕ್ಲಾಸ್ವರೆಗೂ ಬೈಲಿಂಗ್ವಲ್. ಅವರಿಗೆ ಅವ್ರು ಎರಡಲ್ಲೂ ಹೇಳ್ಕೊಡ್ತಾ ಇರ್ತಾರೆ. ಕನ್ನಡ ಇಂಗ್ಲಿಷ್, ಇಲ್ಲ ಅಂದ್ರೆ ಉರ್ದು ಕನ್ನಡದಲ್ಲಿ ಹೇಳ್ಕೊಡ್ತಾ ಇರ್ತಾರೆ, ಇಲ್ಲ ಅಂದ್ರೆ ಮಿಕ್ಸ್ ಅವ್ರ ಮದರ್ ಟಂಗು ಮತ್ತೆ ಯಾವ್ದ್ರಲ್ಲಾದ್ರೂ ಹೇಳ್ಕೊಡ್ತಾ ಇರ್ತಾರೆ. ಅವೆಲ್ಲ ಬಹಳ ಕಮ್ಮಿ ಇದಾವೆ. ಈ ಅದರ್ ಮದರ್ ಟಂಗ್ ಕನ್ನಡನೇ ಜಾಸ್ತಿ ಇರೋದ್ರಿಂದ 95%, 98% ಕನ್ನಡನೇ ಇರೋದ್ರಿಂದ ಕನ್ನಡ ಮತ್ತೆ ಇಂಗ್ಲಿಷ್ ಅಂದ್ರೆ ಬೈಲಿಂಗ್ವಲ್ ಹೇಳ್ಕೊಡ್ತಾ ಇರ್ತಾರೆ. ಮಕ್ಕಳ ಗ್ರೋತ್ ನೋಡ್ತಾರೆ. ಅದಕ್ಕೆ ನಾ ಹೇಳೋದು, ಕಲಿಕೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತೇಳಿ. ಇದು ಬಹಳ ಇಂಪಾರ್ಟೆಂಟ್. ನೀವು ಜನರಿಗೆ ಇದನ್ನ ಅರ್ಥ ಮಾಡಬೇಕು, ಹೇಳ್ಬೇಕು. ನಾವು ಯಾಕೆ ಬಹಳ ಯೋಚನೆ ಮಾಡಬೇಕು. 6ನೇ ಕ್ಲಾಸಿಗೆ ಬಂದ ತಕ್ಷಣ ಅವರಿಗೆ ಮೀಡಿಯಂ ಡಿವೈಡ್ ಆಗುತ್ತೆ. ನನ್ನ ಮಕ್ಕಳಿಗೆ ಇಲ್ಲ ಕನ್ನಡದಲ್ಲಿ ಅವನು ಯಾಕೋ ಇಂಗ್ಲೀಷಲ್ಲಿ ಸರಿ ಆಗ್ಲಿಲ್ಲ ಅಂದ್ರೆ ಅವನು ಕನ್ನಡ ಕಂಟಿನ್ಯೂ ಮಾಡ್ಬೋದು. ಮೀಡಿಯಂ ಇಲ್ಲ, ಬೇಡ ಅವನು ಇಂಗ್ಲೀಷಲ್ಲಿ ತುಂಬಾ ಚೆನ್ನಾಗಿದ್ದಾನೆ, ಅವ್ನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅದಾಗಬೇಕು, ಇದಾಗಬೇಕು, ಇಂಗ್ಲೀಷ್ ಬಹಳ ಇಂಪಾರ್ಟೆಂಟ್, ಹಿ ಕ್ಯಾನ್ ಪಿಕಪ್ ಇಂಗ್ಲೀಷ್ ಮೀಡಿಯಂ. ಕನ್ನಡ ಮಾಧ್ಯಮ ಕಂಪಲ್ಸರಿ, ಕನ್ನಡ ಲ್ಯಾಂಗ್ವೇಜ್ ಅದು ಯಾರು ಚೇಂಜ್ ಮಾಡೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ಎಲ್ಲರೂ ಓದಲೇಬೇಕು. ಬಟ್ ಖುಷಿ ಏನು ಅಂತ ಹೇಳಿದ್ರೆ, ಚಾಯ್ಸ್ ಆಫ್ ಮೀಡಿಯಂ ಈಸ್ ಫ್ರಮ್ ಫಸ್ಟ್ ಇಂದನೇ ಇರುತ್ತದೆ. ಸೊ ಮಕ್ಕಳು ನಾನು ಈ ಶಾಲೆಗೆ ಹೋಗ್ಬೇಕು, ಆ ಶಾಲೆಗಲ್ಲ, ಇಲ್ಲಿ ಬಂದ್ರೆ ನಾನು ಎರಡರಲ್ಲಿ ಎಲ್ಲದು ಫುಲ್ ಪ್ಯಾಕೇಜ್ ಸಿಕ್ಬಿಡುತ್ತೆ, ಫ್ರೀ. ಅಂಡ್ ಒಂದೇ ಕಡೆ ನಮ್ಮ ಮಕ್ಕಳನ್ನ ಅಲ್ಲಿ ಓದ್ಸಕ್ಕೆ ನಮಗೆ ಆಸೆ. ಯಾಕೆ ಹೇಳಿ? ಯಾಕೆಂದ್ರೆ ಮತ್ತೆ ನಂಗೆ ತಲೆನೂ ಇಲ್ಲ. ಒಂದು ಅಡ್ರೆಸ್ಸಿಗೆ ಫ್ರೀ ಬಸ್ಸಲ್ಲಿ ಹೋಗ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಬೆಳಗ್ಗೆ ಹಾಲು, ಮಧ್ಯಾಹ್ನ ಮೊಟ್ಟೆ, ಶೂಸು, ಸಾಕ್ಸು, ಬುಕ್ಸು, ಯೂನಿಫಾರ್ಮು, ಒಳ್ಳೆ ಟೀಚರ್ಸು,